ನೌಕಾಪಡೆಯ ಬೆಂಬಲದೊಂದಿಗೆ ಈ ಹಡಗುಗಳು ಈಗಾಗಲೇ ಹರ್ಮುಜ್ ಜಲಸಂಧಿಯನ್ನ ದಾಟಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೆ ನಿಮಗೆ ಎಷ್ಟು ದಿನ ಬೇಕಾಗುತ್ತೆ ಇಂಡಿಯನ್ ತಲುಪೋದಕ್ಕೆ ಅಂತ. ಆಲ್ಮೋಸ್ಟ್ 54,000 ಟನ್ನ LPG ಹೊತ್ತಿರುವಂತಹ ಶಿವಾಲಿಕ್ ಹಡಗು, ನಂದಾದೇವಿ ಹಡಗು ಕೂಡ ಭಾರತಕ್ಕೆ ಬರೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. 2 ದಿನದ ಒಳಗಡೆ ಭಾರತದ ಬಂದರನ್ನ ತಲುಪುವಂತಹ ಸಾಧ್ಯತೆ ಇದೆ. ಭಾರತದಲ್ಲಿ ಈಗಾಗಲೇ ನಮ್ಮ ಮಂಗಳೂರಿನಲ್ಲಿ ಬಂದರಿದೆ, ಕಾರವಾರದಲ್ಲಿದೆ, ಮುಂಬೈನಲ್ಲಿದೆ, ಗುಜರಾತ್ ಅಹಮದಾಬಾದ್ನಲ್ಲಿ ಕೂಡ ಇದೆ. ಯಾವುದಕ್ಕೆ ಬರುತ್ತೆ ಈ ಹಡಗು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೂಡ ಸಿಗ್ತಾ ಇದೆ. ಆಲ್ಮೋಸ್ಟ್ ಮುಂಬೈ ಅಥವಾ ಕಾಂಡ್ಲಾ ಬಂದರಿಗೆ ಬರಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇದು ಬಂದ ಮೇಲೆ ಒಂದು ದಿನಕ್ಕೆ, ಇಡೀ ಭಾರತಕ್ಕೆ ಒಂದು ದಿನಕ್ಕೆ ಬೇಕಾಗೋಷ್ಟು ಸಪ್ಲೈ ಬಂದಂಗಾಗತ್ತೆ. ಆಮೇಲೆ ಇದರಲ್ಲಿ ಮ್ಯಾನೇಜ್ ಮಾಡ್ಕೊಳ್ಬೇಕಾಗತ್ತೆ. LPG ಗ್ಯಾಸ್ ಅರಬ್ಬರ ಜಗತ್ತಲ್ಲಿ ಹುಟ್ಟಿದ್ರೂ ಅದನ್ನು ನಮ್ಮ ಮನೆಯ ಸಿಲಿಂಡರ್ಗೆ ತಲುಪಿಸುವಂತಹ ರೋಚಕ ಜರ್ನಿ ಇದೆಯಲ್ಲ, ಅದಷ್ಟು ಸುಲಭದ್ದಲ್ಲ. ಸಮುದ್ರದ ಜರ್ನಿನೇ ಡೆಡ್ಲಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ 2 ಹಡಗುಗಳ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ. ಇದು ಭಾರತದ ಒಂದು ದಿನದ ಸಪ್ಲೈಯನ್ನು ಮಾತ್ರ ಪೂರೈಸಬಹುದಾ? ಉಳಿದ ಹಡಗುಗಳ ಸ್ಥಿತಿಗತಿ ಏನು? ಇಲ್ಲಿ ತನಕ ಎಷ್ಟು ಹಡಗುಗಳಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದೀವಿ ನಾವು ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಮಮತಾ, ಈವರೆಗೂ 2 ಹಡಗುಗಳೀಗ ಹಾರ್ಮುಜ್ ಜಲಸಂಧಿಯನ್ನು ಕ್ರಾಸ್ ಮಾಡಲಿಕ್ಕೆ ಸಿದ್ಧತೆಗಳು ಮಾಡ್ಕೊಂಡಿರುವಂಥದ್ದು. ಒಂದು ಅದರಲ್ಲಿ ಈಗಾಗಲೇ ಶಿವಾಲಿಕಾ ಹೊರಟಿರುವಂಥದ್ದು. ಇವತ್ತು ಸಂಜೆ ಅಷ್ಟೊತ್ತಿಗೆ ಮತ್ತೊಂದು ಹಡಗು ಕೂಡ ಹಾರ್ಮುಜ್ ಜಲಸಂಧಿಯನ್ನು ಕ್ರಾಸ್ ಮಾಡುವಂಥ ನಿರೀಕ್ಷೆಗಳಿದ್ದಾವೆ. ಮುಂದಿನ 2-3 ದಿನಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಈ 2 ಹಡಗುಗಳು ಮುಂಬೈಯನ್ನು ಬಂದು ತಲುಪುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂಥದ್ದು. ಸೊ ಮುಂದಿನ ಒಂದು 3-4 ದಿನಗಳಲ್ಲಿ ಈ ಒಂದು LPG ಗ್ಯಾಸ್ನ ಸಮಸ್ಯೆಗಳೇನಿದ್ದಾವೆ ಅದು ಒಂದಷ್ಟು ಇತ್ಯರ್ಥ ಆಗಬಹುದಾದಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ನೋಡಿ, ಇರಾನ್ ಕೇವಲ 2 ಹಡಗುಗಳಿಗೆ ಮಾತ್ರ ಅನುಮತಿಯನ್ನು ಕೊಟ್ಟಿಲ್ಲ. ಭಾರತದ ಎಲ್ಲ ರೀತಿಯಾದಂತಹ ಕಚ್ಚಾ ತೈಲದ ಟ್ಯಾಂಕರ್ಗಳು ಮತ್ತು ಗ್ಯಾಸ್ನ ಟ್ಯಾಂಕರ್ಗಳಿಂದವೆ ಇವುಗಳ ಪ್ರಯಾಣಕ್ಕೆ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಭಾರತದ ಧ್ವಜವನ್ನು ಹೊತ್ತು ಬರುವಂತಹ ಈ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಪ್ರಯಾಣಕ್ಕೆ ಈಗ ಅನುಮತಿಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಭವಿಷ್ಯದಲ್ಲಿ ಕೂಡ ದೊಡ್ಡ ಮಟ್ಟದ ತೊಂದರೆಗಳು ಆಗ್ಲಿಕ್ಕಿಲ್ಲ ಅನ್ನುವಂತಹ ಅಭಿಪ್ರಾಯಗಳು ಕೂಡ ಬರ್ತಾ ಇರುವಂಥದ್ದು. ಒಂದಷ್ಟು ಸಂಘರ್ಷದ ಹೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಅಪಾಯಗಳು ಇರುವಂತಹ ಕಾರಣದಿಂದಾಗಿ ಎಚ್ಚರಿಕೆಯಿಂದ ಹಾರ್ಮುಜ್ ಜಲಸಂಧಿಯನ್ನ ಕ್ರಾಸ್ ಮಾಡಬೇಕಾದಂತಹ ಅನಿವಾರ್ಯತೆಗಳು ಕೂಡ ಇದಾವೆ. ಈಗಿರುವಂತಹ ಮಾಹಿತಿಗಳ ಪ್ರಕಾರ 21 ಹಡಗುಗಳು ಹಾರ್ಮುಜ್ ಜಲಸಂಧಿಯ ಸುತ್ತಮುತ್ತಲೇ ಸ್ಟ್ರಕ್ ಆಗಿದ್ವು. ಆ ಹಡಗುಗಳು ಕೂಡ ಹಂತವಾಗಿ ಭಾರತವನ್ನು ತಲುಪುವಂತ ಸಾಧ್ಯತೆಗಳಿದಾವೆ. ಇದರಿಂದಾಗಿ ಭವಿಷ್ಯದಲ್ಲಿ ಕಚ್ಚಾ ತೈಲ ಮತ್ತೆ ಗ್ಯಾಸ್ನ ಸಮಸ್ಯೆ ಏನು ಏರ್ಪಟ್ಟಿದೆ ಇದು ಇತ್ಯರ್ಥ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ದಿವ್ಯಾ.